ಇದು ರಾಜ್ಯಕ್ಕೆ ಉದ್ಘಾಟನೆ ಅಲ್ಲ. UT ಖಾದರನ್ನು ಎಳೆದು ಅವಳನ್ನು ಅವರು ಓಟು ಕೇಳುವಾಗ ಮಾತ್ರ ರಾಜ್ಯಕ್ಕೆ ಮಾಡೋದನ್ನು ಬಿಟ್ಟರೆ ನೀವು ತೇಜೋವಧೆ ಮಾಡೋದು, ಅವಳನ್ನು ಮಾಡಿ ಮಾತಾಡೋದು, ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ನಿಲ್ಲಿಸಿ. ಸಂಭ್ರಮದ ವಿಷಯ. ಈ ರಾಮಾಶ್ರಯ ಮಾರ್ಗ ರಸ್ತೆಯು ಇವತ್ತು ಉದ್ಘಾಟನೆ ಆಯಿತು. ಪಟಾಕಿ ಸಿಡಿತು, ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು. ಇದು ನಾಗರಿಕರ ಉದ್ಘಾಟನೆ, ಇದು ರಾಜ್ಯಕ್ಕೆ ಉದ್ಘಾಟನೆ ಅಲ್ಲ. ನಿನ್ನೆ ನಾನು TV ಮಾಧ್ಯಮದ ಮೂಲಕ ನೋಡಿದೆ. ನಾನು ರಾಜ್ಯಕ್ಕೆ ಉದ್ಘಾಟನೆ, ಒಂದು ಸಣ್ಣ ಕಾಮಗಾರಿ ಉದ್ಘಾಟನೆ ಮಾಡಲು ರಾಜಕೀಯವನ್ನು ಮಾಡಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ನಾಯಕರು ಬಂದು ಖಾಲಿ ಒಂದೇ ಸಮುದಾಯಕ್ಕೆ ಸೇರಿದ, ಒಂದೇ ಪಕ್ಷಕ್ಕೆ ಸೇರಿದ ರಾಜಕೀಯ ವ್ಯಕ್ತಿಗಳು ಬಂದು ಉದ್ಘಾಟನೆಯನ್ನು ಮಾಡಿದರು. ಈ ರಸ್ತೆಯ ವಿಷಯದಲ್ಲಿ UT ಖಾದರನ್ನು ಎಳೆದು ಅವಹೇಳನಕಾರಿ ಮಾತಾಡಿದರು. ಇದು ನಿಜವಾಗಿಯೂ ಖಂಡನೀಯ. ಇವತ್ತು ನಾನು ಹೇಳಲೇಬೇಕಂದರೆ ಜನರಿಗೆ ಸತ್ಯಾಂಶವನ್ನು ಗೊತ್ತಾಗಬೇಕು. ಯಾವಾಗಲೂ ರೋಡ್ ಮಾಡುವಾಗ ಸ್ಟಾರ್ಟಿಂಗ್ನಿಂದ ಮಾಡುವುದನ್ನು ಬಿಟ್ಟು ನಡುವಲ್ಲಿ ಅಥವಾ ಎಂಡಲ್ಲಿ ಮಾಡುವುದಲ್ಲ, ಅಥವಾ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾಡಿ ಒಂದು 20 ಮೀಟ್ರ್ 10 ಮೀಟ್ರ್ ಬಿಡುವುದು ಅದು ಶೋಭೆ ತರುವ ಕೆಲಸವೂ ಅಲ್ಲ. ಆದುದರಿಂದ ಈ ರಸ್ತೆಯ ಕಾಮಗಾರಿ ಆರಂಭಿಸುವ ಕಾರ್ಯ ಸರಿಯಿಲ್ಲ ಎಂದೇಳಿ UT ಖಾದರಿಗೆ ನಾಗರಿಕರು ಮನವರಿಕೆ ಮಾಡಿ ಮನವಿ ಕೊಟ್ಟ ಸಂದರ್ಭದಲ್ಲಿ UT ಖಾದರವರು ಮಧ್ಯಪ್ರವೇಶಿಸಿದರು. ಮತ್ತು ನಮ್ಮ COಗಾಗಲಿ ಇಂಜಿನಿಯರಿಗಾಗಲಿ ಅವರು ಹೇಳಿದರು, ಕಾಮಗಾರಿ ಮಾಡುವಾಗ ಇಂಪಾರ್ಷಲ್ ಕಾಮಗಾರಿ ಮಾಡಬೇಕು, ಯಾರಿಗೂ ಜನರಿಗೆ ತೊಂದರೆ ಆಗಬಾರ್ದು, ತೊಂದರೆಯನ್ನು ಸಹಿಸುವುದಿಲ್ಲ. UT ಖಾದರವರು ಕೇಂದ್ರ ಸರ್ಕಾರದಿಂದ ಪ್ರಶಂಸೆಯನ್ನು ಪಡೆದ ಒಬ್ಬ ಏಕೈಕ ನಮ್ಮ ಸಂಪುಟದ ಮಂತ್ರಿ ಎಂದು ಹೇಳಲು ನಮಗೆ ತುಂಬ ಸಂತೋಷ ಆಗ್ತದೆ. ಆರೋಗ್ಯ ಸಚಿವರಾಗಿರುವಾಗ ಹಾಗೆಯೇ ಆಹಾರ ಮತ್ತು ಸಚಿವರಾಗಿರುವಾಗ ಕೇಂದ್ರದಿಂದ ಪ್ರಶಂಸೆಯನ್ನು ಪಡೆದಿದ್ದಾರೆ. ಇಂಥ ಒಬ್ಬ ಸಚಿವರು ಅವರ ಕ್ಷೇತ್ರದಲ್ಲಿ ಬೇರೆ ಪಕ್ಷದವರಿಂದ ಟೀಕೆ ಮಾಡುವುದು ಸರಿಯಲ್ಲ. ಅವರು ಜಾತ್ಯತೀತ ನಿಲುವಿನಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ. ಅವರು ಓಟು ಕೇಳುವಾಗ ಮಾತ್ರ ರಾಜ್ಯಕ್ಕೆ ಮಾಡೋದನ್ನು ಬಿಟ್ಟರೆ ಯಾರು ಅವರ ಹತ್ರ ನೊಂದವರು ಬರ್ತಾರೆ ಅವರ ಕಣ್ಣೊರೆಸುವ ಕೆಲಸವನ್ನು ಮಾಡ್ತಾರೆ. ದೀನ ದಲಿತರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಅವರು ರಾಜಕೀಯ ಮಾಡಲಿಲ್ಲ. ನೀವು ನೋಡುವಾಗ ನಿಮಗೆ ಗೊತ್ತಾಗ್ತದೆ ಯಾರು ರಾಜಕೀಯ ಮಾಡಿದರು, ಯಾಕೆ ಮಾಡಿದರು, ಯಾರ ಜಾಯಮಾನ ಹೇಗೆ ಎಂದು ಅಲ್ಲಿ ಎಲ್ಲರಿಗೆ ಗೊತ್ತುಂಟು. ನಾವು ಈಗ ಸೋಷಿಯಲ್ ಮೀಡಿಯಾ ತುಂಬ ಒಳ್ಳೆದಿರುವುದರಿಂದ ಮತ್ತು ನಮ್ಮ ಉಳ್ಳಾಳ ಕ್ಷೇತ್ರದಲ್ಲಿ ರಾಜಕೀಯ ಇಲ್ಲದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆಲ್ಲರಿಗೆ ಗೊತ್ತಾಗ್ತದೆ ಈ ರಾಮಾಶ್ರಯ ರಸ್ತೆಯ ಕಾಮಗಾರಿ ಏನು. ಆದರೂ ಅಂತಿಂತೂ ಈ ರಾಜಕೀಯದಲ್ಲಿ ರಾಮಾಶ್ರಯ ಜನರಿಗೆ ಲಾಭನೇ ಆಯಿತು, ಅವರ ರಸ್ತೆಯು ಸಂಪೂರ್ಣವಾಯಿತು. ಈ ರಸ್ತೆಯ ವಿಷಯ ಹೇಳುವುದಾದರೆ ಸ್ಟಾರ್ಟಿನಿಂದ 80 ಮೀಟ್ರ್ವರೆಗೆ ರಸ್ತೆಗೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಒಂದು 10 ಮೀಟ್ರನ್ನು ಬಿಟ್ಟು ಪುನಃ 10 ಮೀಟ್ರ್ ಕೊಂಡೋಗಿ ಕೆಳಗೆ ಹಾಕುವ ಒಂದು ವ್ಯವಸ್ಥೆಯು ಅಧ್ಯಕ್ಷರು ಮಾಡಿದರು. ಇದನ್ನು ನಾವು ಖಂಡಿಸಿದ್ದೆವು. ನಮ್ಮ ಖಂಡನೆ ಯಾಕೆ, 80 ಮೀಟ್ರ್ ಇಲ್ಲಿ ಹಾಕಿ ಉಳಿದ ರಸ್ತೆಯನ್ನು ಉಳಿದ ಕಾಂಕ್ರೀಟೀಕರಣ ಕೆಳಗೆ ಹಾಕುವುದಕ್ಕೆ ನಮ್ಮ ಅಬ್ಜೆಕ್ಷನ್ ಇತ್ತು. ಖಾಲಿ ಪಾಸಾಗೋದು 80 ಮೀಟ್ರ್ ಆಗಿದ್ದರೆ ನಮಗೇನು ಬೇಸರ ಇರಲಿಲ್ಲ, ನಮ್ಮ ಸಚಿವರಿಗೂ ಬೇಸರ ಇರಲಿಲ್ಲ. ಸಚಿವರು ಒಂದು ಸಮುದಾಯದ ಒಂದು ಪಕ್ಷದ ಸಚಿವರಲ್ಲ, ಸಚಿವರು ಆದ ನಂತರ ಇಡೀ ಸಮಾಜದ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ಜನತೆಯ ಸಚಿವರು. ಅದನ್ನೇ ಅವರು ಮನದಲ್ಲಿ ಇಟ್ಟುಕೊಂಡು ಅವರಲ್ಲಿ ಬರುವ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ. ಆದುದರಿಂದ ನಾವು ಇದನ್ನು ಖಂಡಿಸಿದೆವು. ಇದರ ಫಲವಾಗಿ UT ಖಾದರ ಮಧ್ಯ ಪ್ರವೇಶಿಸಿದ್ದರಿಂದ ಅವರ ಇಂಪಾರ್ಷಲ್ ಡಿಸಿಷನ್ನಿಂದ ಈ ರಸ್ತೆಯನ್ನಾಗಿದೆ. ಆದುದರಿಂದ ನಿನ್ನೆ ಇಬ್ಬರು ಟಿವಿಯಲ್ಲಿ ಮಾತಾಡಿದ್ದು ನಾನು ಕೇಳಿಸಿದ್ದೆ ಇವತ್ತು ಬೆಳಿಗ್ಗೆ. ಇದು ಇಂಥ ರಾಜ್ಯಕ್ಕೆ ಅವರು ನಿಲ್ಲಿಸಬೇಕು, ಜನರ ಪ್ರಗತಿಗೋಸ್ಕರ ಜನತಾ ಸಮಸ್ಯೆಗೋಸ್ಕರ ಸ್ಪಂದಿಸಲಿ. UT ಖಾದರ್ ಏನು ಮಾಡಿದ್ದಾರೆ ಎಂದು ಕೇಳುವವರಲ್ಲ, ಏನು ಮಾಡಲಿಲ್ಲ ಎಂದು ಹೇಳಿ. ಈ ನಮ್ಮ ಉಳ್ಳಾಳ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತಾಲೂಕು ಮಾಡಬೇಕಾದ್ರೆ UT ಖಾದರ್ ಅವರು ಮಾಡಿದ್ದು. ಈಗ ಹರ್ಷರಾಜ್ ಮುದ್ಯಾರವರು ಹೇಳಿದರು ಎಲ್ಲ ಮೂಲಭೂತ ಸೌಕರ್ಯ ಅವರು
ದಿವಸಕ್ಕೆ ಕೇಂದ್ರದವರಾಗಿ 24 ಗಂಟೆ ದುಡಿಯೋದಿಲ್ಲ, ಖಾಲಿ ಪೇಪರಲ್ಲಿ ಹೇಳೋದು 24 ಗಂಟೆ ದುಡಿತಾರೆ. ಇವರು ಬೆಳಗ್ಗೆ ಎದ್ದರೆ ರಾತ್ರಿ ಬೆಳಗ್ಗೆ 3 ಗಂಟೆವರೆಗೆ ದುಡಿಯೋ ಒಬ್ಬ ಏಕೈಕ ಸಚಿವರನ್ನು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇಂಥ ಒಬ್ಬ MLA, ಇಂಥ ಒಬ್ಬ ಸಚಿವರು ನಮ್ಮ ಕ್ಷೇತ್ರದಿಂದ ಆಯ್ಕೆ ಆಗಿದೆ ಅಂತ ಹೇಳಿದರೆ ಇಡೀ ನಮ್ಮ ಉಳ್ಳಾಳ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ವಿಷಯ. UT ಖಾದರ್ ಅವರು ನಾವು ಎಲ್ಲಿಯಾದರೂ ಹೋದರೆ ನೀವು ಯಾವ ಕ್ಷೇತ್ರದಲ್ಲಿ ಹೇಳುವಾಗ ಉಳ್ಳಾಳ ವಿಧಾನಸಭಾ ಕ್ಷೇತ್ರ UT ಖಾದರ್ MLA ಹೇಳುವಾಗ ನಮ್ಮ ಆ ಒಂದು ಮರ್ಯಾದೆನೇ ಹೆಚ್ಚು. ಆದುದರಿಂದ ನಾನು ಅವರಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ, ನೀವು ತೇಜೋವಧೆ ಮಾಡೋದು, ಹವಳನ್ನು ಮಾಡಿ ಮಾತಾಡೋದು, ಜನರಿಗೆ ದಿಕ್ಕು ತಪ್ಪಿಸುವ ಕೆಲಸ ನಿಲ್ಲಿಸಿ ನಾವು ಒಟ್ಟಿಗಾಗಿ ಊರಿನ ಪ್ರಗತಿಗೋಸ್ಕರ ದುಡಿಯೋಣ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ.